prime success for better future. ಕನ್ನಡ ನಾಡು ನುಡಿ ಕಂಡ ಅಪ್ರತಿಮವಾದ ಒಬ್ಬ ಕವಿ ಅದು ಜಿ.ಪಿ. ರಾಜರತ್ನಂ. ಜಿ.ಪಿ. ರಾಜರತ್ನಂ ಕನ್ನಡಕ್ಕಾಗಿ ತನ್ನನ್ನೇ ತಾನು ತನ್ನ ಜೀವನವನ್ನು ಕೂಡ ಕೊಡ್ತಾ ಇದ್ರು. ಅಂತಹ ಪ್ರೀತಿ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಜಿ.ಪಿ. ರಾಜರತ್ನಂ ಅವರಿಗಿತ್ತು. ಅವರು ಕನ್ನಡದ ಪರಿವ್ರಾಜಕ ಎನ್ನುವುದಾಗಿ ಅನೇಕ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಂತಹ ಆ ಪರಿವ್ರಾಜಕತ್ವ ಆ ಜಿ.ಪಿ. ರಾಜರತ್ನಂರವರಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಅವರೇ ಹೇಳ್ತಾರೆ ಒಂದು ಕಡೆ, ನಾನು ಬಹಳ ಪ್ರೀತಿ ಮಾಡುವುದು 3 ರತ್ನಗಳನ್ನು, ಅದು ಒಂದು ಹೆಂಡತಿ, ಒಂದು ಹೆಂಡ, ಇನ್ನೊಂದು ಕನ್ನಡದ ಪದ ಎನ್ನುವುದಾಗಿ ಹೇಳ್ತಾರೆ. ಎಲ್ಲಾದರೂ ದೇವರು ಬಂದು ನನ್ನ ಹತ್ರ ಈ 3 ಕೊಟ್ಟು ಬಿಡು ಅಂತ ಕೇಳಿದರೆ ನಾನು ಖಂಡಿತವಾಗಿಯೂ ಕೂಡ ಹೆಂಡ ಬೇಕಾದರೂ ಕೊಡ್ತೇನೆ, ಹೆಂಡತಿ ಬೇಕಾದರೂ ಕೊಡ್ತೇನೆ, ಆದರೆ ಕನ್ನಡ ಪದ ಕೊಡೋದಿಲ್ಲ ಎನ್ನುವುದಾಗಿ ದೇವರಿಗೆ ನಾನು ಸವಾಲು ಹಾಕ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದಂತಹ ಆ ಜಿ.ಪಿ. ರಾಜರತ್ನಂ ಕನ್ನಡಕ್ಕಾಗಿ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡವರು. ಅವರು ತನ್ನ ರತ್ನ ಪದಗಳು ಎನ್ನುವಂತಹ ಒಂದು ಪದ್ಯದಲ್ಲಿ ಹೀಗೆ ಹೇಳ್ತಾರೆ, ನರಕ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲಿಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ ಎನ್ನುವುದಾಗಿ ಹೇಳ್ತಾರೆ. ಇದು ಅವರಲ್ಲಿ ಇದ್ದಂತಹ ಕನ್ನಡದ ಪ್ರೀತಿಗೆ ಸಾಕ್ಷಿ. ಬಾಯಿ ಎಲ್ಲವನ್ನೂ ಕೂಡ ಬಂದ್ ಮಾಡಿದ್ರು ಕೂಡ ನಾನು ಕನ್ನಡ ಪದವನ್ನು ಮೂಗಿನಲ್ಲಿ ಮಾತಾಡ್ತೇನೆ ಎನ್ನುವಂತಹ ಅಭಿಮಾನ ಆ ಕನ್ನಡದ ಬಗ್ಗೆ ಜಿ.ಪಿ. ರಾಜರತ್ನಂ ಅವರಿಗಿತ್ತು. ಇಂತಹ ಅಭಿಮಾನದ ದಳ್ಳುರಿಯ ಆ ಹೊಂಗನಸನ್ನು ಕಾಣುತ್ತಾ ಬೆಳೆಯುತ್ತಿದ್ದಂತಹ ಜಿ.ಪಿ. ರಾಜರತ್ನಂ ಅವರಿಗೆ ಇಂತಹ ಪದ್ಯಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕು ಎನ್ನುವಂತಹ ಆಸೆ ಉಂಟಾಗ್ತದೆ. ಸುಮಾರು 35 ಕವನಗಳನ್ನು ಒಳಗೊಂಡಂತಹ ಈ ಕೃತಿಯನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿ ಒಂದಷ್ಟು ಕನ್ನಡದ ಪ್ರೀತಿಯ ಗೀತೆಗಳನ್ನು, ಹಾಡುಗಳನ್ನು ಬರೀತಾರೆ. ಎಲ್ಲ ಹಾಡುಗಳನ್ನು ಬರೆದು ಅನಂತರದಲ್ಲಿ ಅದನ್ನು ಪ್ರಕಟಗೊಳಿಸಬೇಕು ಎನ್ನುವುದಾಗಿ ಮುಂದಾದಾಗ ಅವರನ್ನು ಬಾಧಿಸಿದ್ದು ಒಂದೇ ಸಮಸ್ಯೆ, ಅದು ಆರ್ಥಿಕ ಸಮಸ್ಯೆ. ಆ ಆರ್ಥಿಕ ಸಮಸ್ಯೆಯಿಂದ ತನ್ನ ಕನ್ನಡದ ಪ್ರೀತಿಯ ಆ ಕನ್ನಡದ ಹಾಡುಗಳ ಪುಸ್ತಕವನ್ನು ಬರೀಲಿಕ್ಕಾಗೋದಿಲ್ಲಲ್ಲ ಎನ್ನುವಂತಹ ವೇದನೆಯಲ್ಲಿ ಇದ್ದಂತಹ ಜಿ.ಪಿ. ರಾಜರತ್ನಂ ಬಹಳಷ್ಟು ನೊಂದುತ್ತಾರೆ. ಸುಮಾರು 10 ದಿವಸಗಳ ಕಾಲ ರಾತ್ರಿ ಹಗಲು ಆ ಬಗೆಗೆ ಯೋಚನೆಯನ್ನು ಮಾಡ್ತಾ ಸಾಕ್ತಾರೆ ಜಿ.ಪಿ. ರಾಜರತ್ನಂ. ಅಂತಹ ಜಿ.ಪಿ. ರಾಜರತ್ನಂ ಹೀಗೆ ಯೋಚನೆಯನ್ನು ಮಾಡುತ್ತಾ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಅಕ್ಕಸಾಲಿಗನನ್ನು ಭೇಟಿಯಾಗ್ತಾನೆ. ಆ ಅಕ್ಕಸಾಲಿಗನನ್ನು ಭೇಟಿಯಾಗುವಂತಹ ಕಾರಣ ಏನು ಅಂತ ಹೇಳಿದರೆ, ತನ್ನ ಮನೆಯಲ್ಲಿದ್ದಂತಹ ಒಂದು ಚಿನ್ನದ ಪದಕ ಆ ಕೆಲಸವನ್ನು ಮಾಡಿಸ್ತದೆ. ಆ ಮುಂಚೆ ಜಿ.ಪಿ. ರಾಜರತ್ನಂ ಅವರು ತಾವೊಂದು ಬರೆದಂತಹ ಒಂದು ಪ್ರಸಿದ್ಧವಾದಂತಹ ಹಾಡಿಗೆ, ಶ್ರೀ ಎನ್ನುವಂತಹ ಹಾಡಿಗೆ ಚಿನ್ನದ ಪದಕವನ್ನು ಗಳಿಸಿಕೊಂಡಿರ್ತಾರೆ. ಆ ಚಿನ್ನ ಪದಕವನ್ನು ಮಾರಿ ಆ ಮೂಲಕವಾಗಿ ಬಂದಂತಹ ಹಣದಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಬೇಕು ಎನ್ನುವಂತಹ ಆಸೆಯನ್ನು ಹೊತ್ತಂತಹ ಜಿ.ಪಿ. ರಾಜರತ್ನಂ ಹೀಗೆ ಮುಂದುವರಿಯುತ್ತಾ ಅವರು ಮುಂದೆ ಹೋಗ್ತಾರೆ. ಆದರೆ ಅವರಿಗೆ ಆ ಪುಸ್ತಕವನ್ನು ಪ್ರಕಟಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾಲದಲ್ಲಿ ಅಂದರೆ ಸರಿಸುಮಾರು 1922ರ ಸುಮಾರಿಗೆ ಈ ಪುಸ್ತಕವನ್ನು ಪ್ರಕಟಿಸಬೇಕು ಎನ್ನುವುದಾಗಿ ಕಾತರದಿಂದ ಕಾಯುತ್ತಿದ್ದಂತಹ ಮನಸ್ಸಿಗೆ ಹೊಳೆದದ್ದು ಆ ಪುಸ್ತಕ ಎಷ್ಟು ಹಣವನ್ನು ಪಡೀತದೆ ಅಂತ. ಒಂದು ಮುದ್ರಣಕ್ಕೆ ತಗಲುವ ವೆಚ್ಚದ ಕುರಿತು ಯೋಚನೆ ಮಾಡ್ತಾರೆ, ತಿಳಿದುಕೊಳ್ತಾರೆ. ಕೇವಲ ಆ ಕಾಲದಲ್ಲಿ 35 ರೂಪಾಯಿ ಆ ಪುಸ್ತಕ ಪ್ರಕಟಪಡಿಸಲಿಕ್ಕೆ ವೆಚ್ಚ ತಲುಗುತ್ತದೆ ಎನ್ನುವುದು ಗೊತ್ತಾಗ್ತದೆ. ಇಂತಹ ಸಂದರ್ಭದಲ್ಲಿ ಆ 35 ರೂಪಾಯಿಗಾಗಿ ತಾನು ಪಡೆದುಕೊಂಡಂತಹ ಆ ಚಿನ್ನದ ಪದಕವನ್ನು ಇದೇ ಜಿ.ಪಿ. ರಾಜರತ್ನಂ ಅದನ್ನು ಮಾರಲಿಕ್ಕೆ ಅಕ್ಕಸಾಲಿಗನಲ್ಲಿಗೆ ಹೋಗ್ತಾರೆ. ಆದರೆ ಅಕ್ಕಸಾಲಿಗನಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಬಹಳ ಅಚ್ಚರಿಯ ಒಂದು ಘಟನೆ ನಡೀತದೆ. ಅಕ್ಕಸಾಲಿಗ ವಿಚಾರಿಸ್ತಾನೆ, ಇದು ಯಾಕಾಗಿ ಮಾರ್ತಾ ಇದ್ದೀರಿ ಅಂತ. ಆಗ ಅವರು ಹೇಳ್ತಾರೆ, ನನಗೆ ಕನ್ನಡದ ಕುರಿತಾದಂತಹ ಒಂದು ಹಾಡಿನ ಪುಸ್ತಕವನ್ನು ಪ್ರಕಟಿಸಬೇಕಾಗಿದೆ, ಆ ಪ್ರಕಟಗೊಳಿಸಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಅದಕ್ಕಾಗಿ ಈ ಚಿನ್ನದ ಪದಕವನ್ನು ಮಾರ್ತಾ ಇದ್ದೇನೆ ಎನ್ನುವುದಾಗಿ ಹೇಳ್ತಾರೆ. ಆ ಮಾತುಗಳನ್ನು ಕೇಳಿಸಿಕೊಂಡಂತಹ ಅಕ್ಕಸಾಲಿಗ, ಅದು ಕನ್ನಡದ ಮನಸ್ಸು, ಅವರು ಹೇಳ್ತಾರೆ, ಈ ಪದಕ ಇವತ್ತು ನೀವು ಮಾರಬಹುದು, ನಾನು ಹಣವನ್ನು ಕೊಟ್ಟೇನು, ಆದರೆ ಮುಂದೊಂದು ಸಲ ಎಷ್ಟೋ ವರ್ಷಗಳ ನಂತರದಲ್ಲಿ ನಿಮಗೆ ಆ ಪದಕ ಬೇಕು ಅಂತಾದಾಗ ಸಿಗುವುದಿಲ್ಲ, ಆಗ ತುಂಬ ಬೇಸರ ಆಗ್ತದೆ. ಅದಕ್ಕಾಗಿ ನೀವೊಂದು ಕೆಲಸ ಮಾಡಿ, ಈ ಪದಕ ನಾನು ಇಟ್ಕೊಳ್ತೇನೆ, ನಿಮಗೆ 35 ರೂಪಾಯಿ ಪುಸ್ತಕ ಪ್ರಕಟಿಸಲಿಕ್ಕೆ ನಾನು ಕೊಡ್ತೇನೆ ಎನ್ನುವುದಾಗಿ ಹೇಳ್ತಾರೆ. ಸರಿ ಅಂತ ಹೇಳಿಕೊಂಡು ಅಕ್ಕಸಾಲಿಗ ಕೊಟ್ಟಂತಹ 35 ರೂಪಾಯಿಯನ್ನು ಹಿಡಿದುಕೊಂಡು
ರತ್ನನ ಪದಗಳು ಎನ್ನುವಂತಹ ಆ ಕನ್ನಡದ ಹಾಡಿನ ಆ ಪುಸ್ತಕವನ್ನು ಮುದ್ರಣಗೊಳಿಸ್ತಾರೆ. ಮುದ್ರಣಗೊಳಿಸಿ ಕೇವಲ 6 ತಿಂಗಳಲ್ಲಿ 2 ಸಲ ಮುದ್ರಣಗೊಳ್ತದೆ ಈ GP ರಾಜರತ್ನಂ ಅವರ ಈ ಪದ್ಯದ ಪುಸ್ತಕ. ಇಂತಹ ನೆಲೆಯಲ್ಲಿ ಈ ಪುಸ್ತಕ ಪ್ರಕಟಗೊಂಡು ಅನಂತರದಲ್ಲಿ ಬಂದಂತಹ ಹಣವನ್ನು ಹಿಡಿದುಕೊಂಡು ಮತ್ತೆ ಅಕ್ಕಸಾಗಲಿಗನಲ್ಲಿಗೆ ಹೋಗ್ತಾರೆ. ಹಣವನ್ನು ಕೊಡ್ತಾರೆ, ಚಿನ್ನದ ಪದಕವನ್ನು ಮತ್ತೆ ಪಡೆದುಕೊಳ್ತಾರೆ GP ರಾಜರತ್ನಂ. ಇಂತಹ GP ರಾಜರತ್ನಂ ಹೀಗೆ ಸಾಲು ಸಾಲು ಕೃತಿಗಳನ್ನು ಬರೆಯುತ್ತಾ ಹೋಗ್ತಾರೆ. ಕನ್ನಡದ ಪ್ರೀತಿಗಾಗಿ ತನ್ನ ಇಡೀ ಜೀವನವನ್ನೇ ಮುಂದಿಟ್ಟುಕೊಂಡು ಮುಂದುವರಿಸ್ತಾ ಸಾಕ್ತಾರೆ. ಅವರು ಕೊನೆಗೂ ಕೂಡ ಕನ್ನಡ ನಾಡಿಗಾಗಿ ತನ್ನನ್ನು ತಾನು ಹೇಳ್ತಾ ಹೋಗ್ತಾರೆ. ಅವರು ಒಂದು ಪದ್ಯ ಬಹಳ ಮುಖ್ಯವಾದದ್ದು. ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಸ್ಪರ್ಪಂಚಿರೋ ತನಕ ಕನ್ನಡ ಪದಗಳು ಬಾಳ್ಳಿ ಎನ್ನುವುದಾಗಿ ಅವರು ಹೇಳ್ತಾರೆ. ಅಂದರೆ ಯಾವಾಗ ಈ ಭೂಮಿಯ ಸರ್ವನಾಶ ಆಗುತ್ತದೋ ಅಲ್ಲಿಯವರೆಗೂ ಕೂಡ ಈ ಕನ್ನಡ ಇರಬೇಕು, ಕನ್ನಡದ ಮಣ್ಣು ಇರಬೇಕು, ಕನ್ನಡದ ಭಾಷೆ ಇರಬೇಕು, ಕನ್ನಡದ ಭಾವ ಇರಬೇಕು, ಕನ್ನಡದ ಮನಸ್ಸು ಇರಬೇಕು. ಕನ್ನಡ 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 ಅಂತ ಕಿವಿಗೆ ಅನುರಣನ ಯಾವತ್ತೂ ಕೂಡ ಆಗ್ತಾ ಇರಬೇಕು ಎನ್ನುವಂತಹ ಕನಸನ್ನು ಮನಸ್ಸನ್ನು ಹೊತ್ತವರು GP ರಾಜರತ್ನಂ. ಇಂತಹ ಕನ್ನಡದ ಅದ್ಭುತ ವಿಷಯಗಳೊಂದಿಗೆ ಮತ್ತೆ ನಿಮ್ಮಲ್ಲಿ ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ಅಂದ ಹಾಗೆ ನಾನು ನಿಮ್ಮ ಪ್ರೀತಿಯ ಅಶ್ವಥ್ ಭಾರದ್ವಾಜ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.